ನಮಸ್ತೆ ಸ್ನೇಹಿತರೆ, ನಾನು ಇವತ್ತು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, ತುಂಬಾ ಜನ ನನಗೆ ನೀವು ಬ್ಲೌಸ್ ಎಲ್ಲಿ ಸ್ಟಿಚ್ ಮಾಡಿಸ್ತೀರಾ ಅಂತ ಕೇಳ್ತಿದ್ರಿ. ಸೊ ಅವರಿಗೆಲ್ಲರೂ ಇವತ್ತು ನನ್ನ ಶಾಪ್, ಯಾವ ಶಾಪಲ್ಲಿ ಸ್ಟಿಚ್ ಮಾಡಿಸ್ತೀನಿ, ಏನು ಪ್ರೈಸ್ ಇರುತ್ತೆ, ಆ ಶಾಪ್ ಎಲ್ಲಿ ಲೊಕೇಟ್ ಆಗಿದೆ, ಸೊ ನಾನು ಡೀಟೇಲ್ ಆಗಿ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೀವೇನು ಮಾಡಬೇಕು ಅಂದರೆ ಇದನ್ನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಯಾಕಂದರೆ ತುಂಬ ಜನ ನನಗೆ ಮೆಸೇಜ್ ಮಾಡಿರ್ತಾರೆ, ಮತ್ತೆ ಕಮೆಂಟ್ ಮಾಡಿ ಕೇಳಿರ್ತಾರೆ. ಸೊ ನಾನು ಎಲ್ಲರಿಗೂ ರಿಪ್ಲೈ ಮಾಡಿರಲ್ವಾ, ಅಪ್ಪಿ ಯಾರಾದರೂ ನೋಡಿರೋರು, ನಿಮ್ಮ ಜೊತೆಲಿರೋರು ಯಾರಾದರೂ ಭವ್ಯಗೌಡರು ಎಲ್ಲಿ ಬ್ಲೌಸ್ ಹೊಲಿಸಿರ್ತಾರೆ ಅಂತ ಡಿಸ್ಕಸ್ ಮಾಡಿರ್ತಾರಲ್ಲ, ಸೊ ಅವರಿಗೆ ನೀವು ಶೇರ್ ಮಾಡಿ. ಬನ್ನಿ, ಶಾಪ್ ಎಲ್ಲಿದೆ, ಶಾಪ್ ಎಲ್ಲಿ ಲೊಕೇಟ್ ಆಗಿದೆ, ಸೊ ನಿಮಗೆ ಡೀಟೇಲ್ ಆಗಿ ಅಡ್ರೆಸ್ ನಾನು ಕೊಡ್ತೀನಿ. ಯಾರೆಲ್ಲ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ಅಂತ ಅನ್ಕೊಂಡಿರ್ತಾರೋ, ಸೊ ಒಂದ್ಸಲಿ ನೀವು ಆ ಶಾಪಿಗೆ ವಿಸಿಟ್ ಮಾಡಿ, ತುಂಬಾನೇ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ. ನನ್ನ ಪ್ರಕಾರ ರೀಸನಬಲ್ ಪ್ರೈಸ್ ಇದೆ. ಸೊ ಬನ್ನಿ ತೋರಿಸ್ತೀನಿ ಶಾಪ್ ಎಲ್ಲಿದೆ. ಸೊ ಫೈನಲಿ ಶಾಪ್ ಹತ್ರ ಬಂದೆ. ಆದರೆ ನಾನು ಈ ವಿಡಿಯೋದಲ್ಲಿ ಬ್ಲೌಸ್ದು ಪ್ರೈಸ್ ಹೇಳಿಲ್ಲ. ಯಾಕಪ್ಪ ಹೇಳಿಲ್ಲ ಅಂತಂದರೆ, ಒಂದೊಂದು ಬ್ಲೌಸ್ಗೆ ಒಂದೊಂದು ಥರ ಪ್ರೈಸ್ ಇರುತ್ತೆ. ಯಾಕೆ ಅಂತಂದರೆ, ವರ್ಕ್ ಮಾಡಿರೋದಕ್ಕೆ ಒಂದು ಪ್ರೈಸ್ ಇರುತ್ತೆ, ಮತ್ತು ನೀವೇನು ಡಿಸೈನ್ ಹೇಳಿಲ್ಲ ಅಂದರೆ ಅದಕ್ಕೆ ಒಂದು ಪ್ರೈಸ್ ಇರುತ್ತೆ. ಸೊ ಹಂಗಾಗಿ ನಾನು ಇದರಲ್ಲಿ ಒಂದು ಬ್ಲೌಸ್ದು ರೇಟ್ ಎಷ್ಟು ತೊಗೋತಾರೆ ಅಂತ ಹೇಳಿಲ್ಲ. ಸೊ ನಿಮಗೆ ಆ ಒಂದು ಡೌಟ್ನ ಅವ್ರಿಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ನೋಡಿ ಸ್ನೇಹಿತರೆ, ನಾನು ನಿಮಗೆ ಹೇಳಿದೆ ಶಾಪ್ ತೋರಿಸ್ತೀನಿ ಅಂತ. ಸಿಕ್ಕಾಪಟ್ಟೆ ಜನ ನನಗೆ ನೀವು ಎಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಸ್ತೀರಾ ಅಂತ ಕೇಳ್ತಿದ್ರಿ. ಸೊ ನಿಮಗೆಲ್ಲರಿಗೋಸ್ಕರನು ನಾನು ಇವತ್ತು ಸಂಡೇ ನಾನು ಫ್ರೀ ಮಾಡ್ಕೊಂಡಿದ್ದೀನಿ. ಯಾಕಪ್ಪ ಅಂದ್ರೆ ನನಗೂ ಸಿಕ್ಕಾಪಟ್ಟೆ ಕೆಲಸ ಇತ್ತು. ನಾನು ಬೆಳಗ್ಗೆ ಎದ್ದು ನಾನು ಇನ್ಸ್ಟಾ ಓಪನ್ ಮಾಡಿದ್ರೆ ಬರೀ ನೀವು ಬ್ಲೌಸ್ ಎಲ್ಲಿ ಹೊಲಿಸ್ತೀರಾ ಅಕ್ಕ, ನೀವು ಸ್ಯಾರಿ ಎಲ್ಲಿ ತಗೋತೀರಾ, ಸ್ಯಾರಿದು ನಾನು ತುಂಬಾ ಡೀಟೇಲ್ ಕೊಟ್ಟಿದ್ದೆ. ಸೊ ಇವತ್ತು ಬ್ಲೌಸ್ದು ನಾನು ಬಂದಿದ್ದೀನಿ. ಆಕ್ಚುಲಿ ನಾನು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡೋದು ಅಕ್ಕನೇನೆ, ಅಂದ್ರೆ ಸೇಮ್ ನನ್ನ ಏಜೆ, ಬಟ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಅಕ್ಕ ಅಂತ ಕರೆದು ಅದೇ ಬಂದ್ಬಿಟ್ಟಿದೆ. ತುಂಬಾನೇ ಚೆನ್ನಾಗಿ ಹೊಲಿತಾರೆ, ನೀವೆಲ್ಲ ನೋಡೇ ಇರ್ತೀರಾ. ಹೆಂಗಂದ್ರೆ ಕಣ್ ಮುಚ್ಕೊಂಡು ನೀವು ಹಾಕೊಂಡು ಹೋಗ್ಬೋದು. ಕೆಲವೊಂದ್ಸಲಿ ಏನಾಗುತ್ತೆ, ಅಯ್ಯೋ ಸ್ವಲ್ಪ ಟೈಟ್ ಇರುತ್ತೇನೋ, ಲೂಸ್ ಇರುತ್ತೇನೋ, ಏನಾದ್ರೂ ಆಲ್ಟ್ರೇಷನ್ ಮಾಡಿಸ್ಬೇಕೇನೋ, ಆತರ ಕೆಲವೊಂದ್ ಕಡೆ ಇರುತ್ತೆ. ಆದ್ರೆ ಇವ್ರು ಹೊಲಿಯೋ ಬ್ಲೌಸು ಕಣ್ ಮುಚ್ಕೊಂಡು ಹಾಕೊಂಡು ಹೋಗ್ಬೋದು. ನಾನು ಯಾವತ್ತೂ ಕೂಡ ಹಾಕಿ ಕೂಡ ನೋಡಲ್ಲ. ಈಗ ಎಲ್ಲಾದ್ರೂ ನಾನು ಹೊರಗಡೆ ಹೋಗ್ತೀನಿ, ಜಸ್ಟ್ ಪ್ಯಾಕ್ ಮಾಡ್ಕೊಂಡು ಹೋಗಿರ್ತೀನಿ ಅಷ್ಟೇ. ಅಷ್ಟು ಚೆನ್ನಾಗಿ ಹೊಲ್ದಿರ್ತಾರೆ. ಈಗ ಅವರು ಸಾರಿಗೆ ಕೆಲವೊಂದ್ ಕಡೆ ಹೇಳಲ್ಲ. ಈಗ ನಾನು ಎಕ್ಸಾಂಪಲ್ ಹೇಳ್ತೀನಿ. ಈಗ ಒಂದ್ ಮೈಸೂರು ಸಿಲ್ಕ್ ಸಾರಿಗೆ ವರ್ಕ್ ಮಾಡಿಸಿಲ್ಲ, ಅವರೇ ನನಗೆ ಹೇಳ್ತಾರೆ, ಮೇಡಮ್ ಇದಕ್ಕೆ ಈ ಡಿಸೈನ್ ಮಾಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಇದು ಟ್ರೆಂಡಿಂಗ್ ಡಿಸೈನ್, ನೀವು ಇದನ್ನೇ ಸ್ಟಿಚ್ ಮಾಡಿಸಿ ಅಂತ. ಸೊ ರಿಕ್ವೆಸ್ಟ್ ವಿಡಿಯೋ ಅಂತಾನೆ ಹೇಳ್ಬೋದು ಇದನ್ನ. ಸೊ ಅವ್ರ ಶಾಪಿಗೆ ಬಂದಿದ್ದೀನಿ. ಯಾಕೆ ಏನಂದ್ರೆ, ನನ್ನ ಇನ್ಸ್ಟಾ ಫ್ಯಾಮಿಲಿನಲ್ಲಿ ತುಂಬಾ ಜನ ನೀವು ಸ್ಟಿಚ್ ಮಾಡಿರೋ ಬ್ಲೌಸ್ಗಳ ಬಗ್ಗೆ ಕೇಳ್ತಿರ್ತಾರೆ, ಮೇಡಮ್ ಅವ್ರದ್ದು ಅಡ್ರೆಸ್ ಕೊಡಿ ಅಂತ. ಸೊ ನಾನು ನಿಮ್ಮ ಅಡ್ರೆಸ್ ಎಲ್ಲ ಹಾಕ್ತೀನಿ, ನಿಮ್ಮ ಫೋನ್ ನಂಬರ್ ಹಾಕ್ತೀನಿ. ನಿಮ್ದು ಇನ್ಸ್ಟಾಗ್ರಾಮ್ ಇದೆಯಾ? ಇಲ್ಲ ಅಲ್ವಾ? ಸೊ ಇನ್ನ ಒಂದು ಏನಪ್ಪಾ ಅಂದ್ರೆ, ಪಾಪ ಇವ್ರಿಗೆ ಟೈಮ್ ಇರಲ್ಲ, ಅವ್ರು ತುಂಬಾ ಬಿಸಿ ಇರ್ತಾರೆ. ಅವ್ರದ್ದು ಇನ್ಸ್ಟಾಗ್ರಾಮ್ ಎಲ್ಲ ಏನೂ ಇಲ್ಲ. ಜಸ್ಟ್ ಇವ್ರ ಫೋನ್ ನಂಬರ್ ಹಾಕಿರ್ತೀನಿ. ಅವ್ರ ಫೋನ್ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನೀವು ಲೊಕೇಶನ್ ಕಳಿಸ್ತೀರಾ? ಯಾಕಂದ್ರೆ ಪಾಪ ಅವ್ರಿಗೆ ಅಡ್ರೆಸ್ ಎಲ್ಲ ಹೇಳೋದಕ್ಕೆ ಗೊತ್ತಾಗಲ್ಲ. ನಾನು ಅಡ್ರೆಸ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಅಪ್ಪಿ ಯಾರಿಗಾದ್ರೂ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ಇವ್ರಿಗೆ ಫೋನ್ ಮಾಡಿದ್ರೆ ಅವ್ರು ನಿಮ್ಗೆ ಲೊಕೇಶನ್ ಕಳಿಸ್ತಾರೆ. ಲೊಕೇಶನ್ ಹಾಕೊಂಡು ನೀವು ಬರ್ಬೋದು. ಇನ್ನ ಒಂದ್ ಏನಪ್ಪಾ ಅಂದ್ರೆ, ಈ ದೊಡ್ಡ ಶಾಪ್ಗಳಿಗೆ ಹೋಗ್ತೀರಾ, ಸಾವಿರಾರು ರೂಪಾಯಿ ಕೊಡ್ತೀರಾ. ಆದ್ರೆ ನಾನು ಹೇಳೋದೇನಪ್ಪಾ ಅಂದ್ರೆ, ನಿಮಗೆ ಶಾಪು ನೋಡೋದಕ್ಕೆ ಚಿಕ್ಕದಾಗೆ ಕಾಣಿಸ್ತಿರ್ಬೋದು ಅಲ್ವಾ. ಸೊ ನಮ್ಗೆ ಶಾಪ್ ಚಿಕ್ಕದ ದೊಡ್ಡದ ಅನ್ನೋದು ಇಂಪಾರ್ಟೆಂಟ್ ಆಗಿರಲ್ಲ. ನಮ್ಗೆ ಬ್ಲೌಸ್ ಚೆನ್ನಾಗಿ ಹೊಲಿತಾರ. ಈಗ ನಾನು ಹೇಳ್ತೀನಿ, ನಾವು ಒಂದು 10,000 ರೂಪಾಯಿ ಕೊಟ್ಟು ಸೀರೆ ತಗೊಂಡಿರ್ತೀವಿ, ತುಂಬಾ ದೊಡ್ಡ ಶಾಪ್ ಅಲ್ಲಿ ಹೊಲಿಸಿರ್ತೀವಿ. ಒಂದು ಚೂರ್ ಏನಾದ್ರೂ ಮಿಸ್ಟೇಕ್ ಆಗೋಯ್ತು ಅಂದ್ರೆ ಆ ಬ್ಲೌಸು ಹಾಳ ಅಥವಾ ಆ ಸೀರೆ ಉಟ್ಕೊಳ್ಳೋದಕ್ಕೆ ನಮ್ಗೆ ಮೂಡಿರಲ್ವಾ. ಸೊ ನಾನೇನ್ ಹೇಳ್ತಾ ಇದೀನಿ, ಶಾಪ್ ನೋಡಿ ಯಾರು ಜಡ್ಜ್ ಮಾಡಬೇಡಿ. ಆಕ್ಚುಲಿ ನಾನು ಊರ ಹತ್ರನೇ ಸುಮಾರು ವರ್ಷದಿಂದ ಬ್ಲೌಸ್ ಹೊಲಿಸ್ತಾ ಇರೋದು. ಒಂದ್ ದಿನಕ್ಕೂ ಒಂದು ಕಂಪ್ಲೇಂಟ್ ಇರಲ್ಲ. ಆರಾಮಾಗಿ ನನ್ನನ್ನ ನಂಬಿ ನೀವು ಇಲ್ಲಿ ಬಂದು ಬ್ಲೌಸ್ ಕೊಡ್ಬೋದು. ತುಂಬಾನೇ ಚೆನ್ನಾಗಿ ಕೊಡ್ತಾರೆ. ನಿಮಗೆ ಆತರ ಡೌಟ್ ಏನಾದ್ರು ಇತ್ತು ಅಂದ್ರೆ ಫಸ್ಟ್ ಒಂದ್ ಬ್ಲೌಸ್ ಕೊಡ್ಲಿ ಅಲ್ವಾ, ಒಂದ್ ಬ್ಲೌಸ್ ನೀವು ಕೊಡಿ, ನೀವು ಅದನ್ನ ಸ್ಟಿಚ್ ಮಾಡಿಸಿ, ನಿಮ್ಗೆ ಪ್ರೈಸ್ ನೋಡ್ಕೊಳ್ಳಿ, ರೀಸನಬಲ್ ಪ್ರೈಸ್ ಅನ್ನಿಸ್ತು ಅಂದ್ರೆ ಸ್ಟಿಚ್ ಮಾಡಿ. ನಾನು ಯಾರಿಗೂ ಬಲವಂತ ಮಾಡ್ತಿಲ್ಲ, ಇಲ್ಲೇ ಸ್ಟಿಚ್ ಮಾಡಿಸ್ಬೇಕು ಅಂತ ಹೇಳ್ತಿಲ್ಲ. ಸೊ ನೀವೆಲ್ಲ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಅನ್ನೋ ಒಂದ್ ರೀಸನ್ಗೆ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಇವ್ರಿಗೆ ಇನ್ಸ್ಟಾಗ್ರಾಮ್ ಇಲ್ಲ, ಇನ್ಸ್ಟಾಗ್ರಾಮ್ ಯೂಸ್ ಮಾಡೋದಕ್ಕೆ ಅಷ್ಟು ಬಿಸಿ ಇರ್ತಾರೆ, ಅಷ್ಟು ಗೊತ್ತಾಗೋದು ಇಲ್ಲ. ಸೊ ಇವ್ರ ನಂಬರ್ ನಾನು ಹಾಕಿರ್ತೀನಿ. ಅಪ್ಪಿ ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ಲೊಕೇಶನ್ ಕಳಿಸ್ತಾರೆ. ಇಲ್ಲ ಅಂದ್ರೆ ಇಲ್ಲಿ ಲ್ಯಾಂಡ್ ಮಾರ್ಕ್ ಬಂದ್ ಏನ್ ಬರುತ್ತೆ ಅಂದ್ರೆ, ದೊಡ್ಡ ಬಂಸಂದ್ರ ಆರ್ ಸ್ಕೂಲ್ ಹತ್ರ ಬಂದು ಕಾಲ್ ಮಾಡಿದ್ರು ಸಾಕು, ಇವ್ರು ನಿಮ್ಗೆ ಅಡ್ರೆಸ್ ಹೇಳ್ತಾರೆ ಅಲ್ವಾ. ಆರ್ ಸ್ಕೂಲ್ ಹತ್ರ ಬಂದು ನಿಮ್ಗೆ ಗೌರ್ಮೆಂಟ್ ಸ್ಕೂಲ್ ಸ್ಟ್ರೈಟ್ ಒಂದೇ ರೋಡ್. ನೀವು ಬೇರೆ ಕಡೆಯಿಂದ ಈಗ ಯಲಂಕ ಮತ್ತಿಕೆರೆ ಆ ಸೈಡ್ ಎಲ್ಲ ಬರೋರಾದ್ರೆ, ದೊಡ್ಡ ಬಂಸಂದ್ರ ಗೌರ್ಮೆಂಟ್ ಸ್ಕೂಲ್ ಇದೆ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ, ಒಂದೇ ರೋಡ್ ಸ್ಟ್ರೈಟ್ ಬಂದ್ಬಿಟ್ರಿ ಅಂತಂದ್ರೆ ನಿಮ್ಗೆ ಒಂದ್ 2 ನಿಮಿಷ ವಾಕಬಲ್. ಬಸ್ ಸ್ಟಾಪ್ ಇಂದ ಈ ಶಾಪಿಗೆ ಒಂದ್ 2 ನಿಮಿಷ ವಾಕಬಲ್ ಇರುತ್ತೆ ಅಷ್ಟೇನೆ. ಅಥವಾ ಈ ಕಡೆ ಯಾವ್ದು ಜಾಲಹಳ್ಳಿ ಕ್ರಾಸು ಆ ಸೈಡ್ ಇರೋರೆಲ್ಲ ನನ್ಗೆ ತುಂಬಾ ಜನ ಮೆಸೇಜ್ ಮಾಡಿದಿರಲ್ವಾ. ಸೊ ಅವರಿಗೆಲ್ಲ ಏನಾದ್ರು ಬರ್ಬೇಕು ಅಂತಂದ್ರೆ, ರಾಮಚಂದ್ರಪುರ ದೊಡ್ಡ ಬಂಸಂದ್ರ ಸೆಂಟರ್ ಅಲ್ಲಿ ಒಂದು ಆರ್ ಸ್ಕೂಲ್ ಅಂತ ಇದೆ, ಅಂದ್ರೆ ರಾಜರಾಜೇಶ್ವರಿ ಸ್ಕೂಲ್ ಇದೆ. ಸೊ ಅಲ್ಲಿ ಬಂದ್ರು, ಅಲ್ಲಿಂದ ಈ ಶಾಪಿಗೆ ಬರೋದಕ್ಕೆ ಒಂದು 2 ಮಿನಿಟ್ಸ್ ನಡ್ಕೊಂಡು ಬಂದ್ರೆ ಒಂದ್ 2 ನಿಮಿಷ ಆಗುತ್ತೆ. ಸೊ ನಾನು ಇವ್ರ ನಂಬರ್ ಹಾಕಿರ್ತೀನಿ. ನೀವು ಲೊಕೇಶನ್ ಇವ್ರನಿಗೆ ಮೆಸೇಜ್ ಮಾಡಿ ಲೊಕೇಶನ್ ಕೇಳಿದ್ರೆ ಕಳಿಸ್ಕೊಡ್ತಾರೆ. ನನ್ನ ರಿಕ್ವೆಸ್ಟ್ ಮೇಲೆ ವಿಡಿಯೋ ಮಾಡ್ತಿರೋದು ಅಂತ ಹೇಳಿದೀನಿ. ಸೊ ಯಾರೆಲ್ಲ ನನ್ನ ಬ್ಲೌಸ್ ಇಷ್ಟಪಡ್ತಿದ್ರಿ ಒಂದ್ಸಲಿ ಬಂದು ವಿಸಿಟ್ ಮಾಡಿ ನಿಮ್ ಬ್ಲೌಸ್ಗಳು ಹೊಲಿಸ್ಕೊಳ್ಳಿ. ಥ್ಯಾಂಕ್ ಯು.